ಕಂಡವರ ಆಸ್ತಿ ತನ್ನದೇ ಎಂದು ಭೂಮಾಫಿಯಾ ದಂಧೆಗೆ ಇಳಿದಿರುವ ದೇಶದ ವಕ್ಫ್ ಕಾನೂನಿನ ತಿದ್ದುಪಡಿಗೆ ಎನ್ಡಿಎ ಸರ್ಕಾರ ತೀರ್ಮಾನಿಸಿದೆ. ಭಾರತದಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವ ನೆಹರು, ನರಸಿಂಹರಾವ್ ಹಾಗೂ ಮನಮೋಹನ್ ಸಿಂಗ್ ಕಾಲದ ವಕ್ಫ್ ಕಾನೂನಿನಲ್ಲಿ ಸುಮಾರು 40 ಅಂಶಗಳಿಗೆ ತಿದ್ದುಪಡಿ ತರಲು ಮುಂದಾದ ಪ್ರಧಾನಿ ಮೋದಿ ಟೀಮಿನ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಮಂತ್ರಿ ಕಿರಣ್ ರಿಜಿಜು ಅವರು ಲೋಕಸಭೆಯಲ್ಲಿ ವಕ್ಫ್ ಕಾನೂನಿಗೆ ತಿದ್ದುಪಡಿ ತರುವ ಮಸೂದೆ ಮಂಡಿಸಲಿದ್ದಾರೆ. ದೇಶದಲ್ಲಿ ಎನ್ಡಿಎ ಸರ್ಕಾರ ತರಲಿರುವ ವಕ್ಫ್ ಕಾನೂನಿನ ತಿದ್ದುಪಡಿ ಮಸೂದೆ ಸಂಸತ್ತಿನ ಉಭಯ ಸದನಗಳು ಅನುಮೋದಿಸಿದ ಬಳಿಕ ರಾಷ್ಟ್ರಪತಿಗಳು ಇದಕ್ಕೆ ಒಪ್ಪಿಗೆಯ ಮೊಹರ್ ಹಾಕಬೇಕು. ಅದಾದ ಬಳಿಕ ವಿಕಸಿತ ಭಾರತದಲ್ಲಿ ಈ ವಕ್ಫ್ ನಡೆಸುವ ಲ್ಯಾಂಡ್ ರಾಬರಿಗೆ ಪೂರ್ಣ ವಿರಾಮ ಬೀಳಲಿದೆ. ಈ ವಕ್ಫ್ ಕಂಡವರ ಆಸ್ತಿ ತನ್ನದೇ ಅಂತ ಮುಂದಿನ ಸಂದರ್ಭಗಳಲ್ಲಿ ಬೇಲಿ ಕಟ್ಟಿ ಬೋರ್ಡ್ ಜಡಿಯುವಂತಿಲ್ಲ. ಈ ಹಿಂದೆ ಕಾನೂನು ಬಾಹಿರವಾಗಿ ಬಾಚಿಕೊಂಡ ಅಷ್ಟೂ ಜಮೀನಿನ ತಕರಾರು ಸರ್ಕಾರದ ಹೊಸ ಕಾನೂನಿನಂತೆ ಸಾಂವಿಧಾನಿಕ ನ್ಯಾಯಪಾಲಿಕೆ ಮುಂದೆ ಇತ್ಯರ್ಥವಾಗಲು ಅವಕಾಶದ ಮಹಾದ್ವಾರ ಕೂಡ ತೆರೆದುಕೊಳ್ಳಲಿದೆ. ಮಂಡಳಿಯ ಸದಸ್ಯರಲ್ಲಿ ಮಹಿಳೆಗೆ ಹಿಂದಿನ ಸಂದರ್ಭದಲ್ಲಿ ಅವಕಾಶವಿರಲಿಲ್ಲ. ಆದರೆ ತಿದ್ದುಪಡಿ ಬಂದ ನಂತರ ವಕ್ಫ್ ಮಂಡಳಿಯಲ್ಲಿ ಸ್ತ್ರೀಯರಿಗೂ ಸದಸ್ಯತ್ವದ ಅವಕಾಶ ತೆರೆದುಕೊಳ್ಳಲಿದೆ. ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ಹಿಂದೂಸ್ತಾನದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಹಿಂದೂ ದತ್ತಿ ಕಾನೂನು ಸಾಂವಿಧಾನಿಕ ನ್ಯಾಯಪಾಲಿಕೆಯಡಿ ತಂದಂತೆ ವಕ್ಫ್ ಬೋರ್ಡ್ ಅನ್ನು ತರಲಿಲ್ಲ. 1955ರಿಂದ 59ರ ಸಂದರ್ಭದಲ್ಲಿ ವಕ್ಫ್ ಬೋರ್ಡಿಗೆ ಕಾನೂನು ತಂದ ಹಿರಿಮೆ ಇದೇ ನೆಹರು ಅವರಿಗೆ ಸಲ್ಲುತ್ತದೆ. ಓಲೈಕೆ ರಾಜಕೀಯ ನೆಹರು ಕಾಲದಿಂದಲೇ ಇತ್ತು ಎಂಬುದು ಇಲ್ಲಿಂದಲೇ ಬಹಿರಂಗವಾಗ್ತಾ ಹೋಗುತ್ತದೆ. ಅಂದು ನೆಹರು ತಂದ ವಕ್ಫ್ ಕಾನೂನಿನಲ್ಲಿ ಒಂದು ಆಸ್ತಿ ಯಾರಾದರೂ ಈ ವಕ್ಫ್ ಮಂಡಳಿಯ ಸದಸ್ಯನ ಕಣ್ಣಿಗೆ ಆಕರ್ಷಿತವಾಯ್ತೋ ಮುಗಿತು, ಅದಕ್ಕೆ ಬೇಲಿಯೂ ಬಿತ್ತು, ವಕ್ಫ್ ಬೋರ್ಡು ಬಂದ್ಬಿಡ್ತು. ಹೀಗೆ ಒಮ್ಮೆ ಜಮೀನಿಗೆ ವಕ್ಫ್ ಎಂಬ ಬೋರ್ಡ್ ಹಾಕಿದ್ರ ಅಲ್ಲಿಗೆ ಆ ಭೂಮಿ ಅವರಿಗೆ. ಅದರ ಮೂಲ ಒಡೆಯ ಹಿಂದುವಾಗಿರಬಹುದು, ಮುಸಲ್ಮಾನನಾಗಿರಬಹುದು, ಬಡವನೋ ಬಲ್ಲಿದನೋ ಯಾರೇ ಇದ್ರೂ ಕೂಡ ಎಲ್ಲವೂ ಅದು ನಗಣ್ಯ. ನಂತರ 1995ರಲ್ಲಿ ಅಂದಿನ ಇನ್ನೊಬ್ಬ ಕಾಂಗ್ರೆಸ್ ಪ್ರಧಾನಿ PV ನರಸಿಂಹರಾಯರು ತಮ್ಮ ನೇತಾರ ನೆಹರು ತಂದ ವಕ್ಫ್ ಕಾಯ್ದೆ ಇನ್ನಷ್ಟು ಸಡಲಿಸಿ ಹೆಚ್ಚಿನ ಸ್ವಾತಂತ್ರ್ಯ ಕೊಟ್ಟರು. PVN ತಂದ ತಿದ್ದುಪಡಿಯಿಂದ ವಕ್ಫ್ ಬೋರ್ಡ್ ಮತ್ತಷ್ಟು ಭೂಮಿ ಲಪಟಾಯಿಸುವ ಕೃತ್ಯದ ಬಾಹುಗಳನ್ನು ಹರಡಿಕೊಂಡಿತು. ಆಗಲೇ ತಮಿಳುನಾಡಿನಲ್ಲಿರುವ ಚೋಳರ ಕಾಲದ ದೇಗುಲದ ಸುತ್ತ 7ರಿಂದ 8 ಹಳ್ಳಿಯನ್ನೇ ವಕ್ಫ್ ಬೋರ್ಡ್ ಆಸ್ತಿಯೆಂದು ಘೋಷಿಸಿಕೊಂಡಿತ್ತು. ಈ ಭೂಮಾಫಿಯಾ ಬೋರ್ಡ್ ನಂತರ ಬಂದ ಮನಮೋಹನ್ ಸಿಂಗ್ ಸರ್ಕಾರದ ಅಂದ್ರೆ 2013ರಲ್ಲಿ ವಕ್ಫ್ ಬೋರ್ಡಿಗೆ ಇದ್ದ ಅಧಿಕಾರದ ಪರಿಮಿತಿ ಇನ್ನಷ್ಟು ಬಲ ತಂದುಕೊಟ್ಟರು. ಹೀಗೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳ 3 ಜನ ಅತಿರಥ ಮಹಾರಥ ಪ್ರಧಾನಮಂತ್ರಿಗಳು ಇದ್ದರು. ವಕ್ಫ್ ಕಾನೂನಿನ ಇಂಥ ಒನ್ ಸೈಡೆಡ್ ತೀರ್ಮಾನಗಳನ್ನೇ ಒಲ್ಲದ ಮನಸ್ಸಿನಿಂದ ಭಾರತ ಒಪ್ಪಿ ನಡೆಯುತ್ತಾ ಬಂದಿದೆ. ನಮಗೆ ತಿಳಿದಿರಬೇಕು ಪ್ರೇಕ್ಷಕರೇ, ಅದೇನೆಂದರೆ ಭಾರತದಲ್ಲಿ 3 ಸಂಸ್ಥೆಗಳು ಅತಿ ಹೆಚ್ಚು ಭೂಮಿಯ ಮಾಲೀಕತ್ವ ಹೊಂದಿವೆ. ಈ ಸಾಲಿನ ಮೊದಲ ಸಂಸ್ಥೆ ಅಂತ ಹೇಳಿದ್ರೆ ದೇಶದ ಸೇನಾ ಇಲಾಖೆ. ಇದರ ಸುಪರ್ದಿಯಲ್ಲಿ 18 ಲಕ್ಷ ಎಕರೆ ಇದೆ. ಈ ಸಾಲಿನ ಎರಡನೆಯ ಸಂಸ್ಥೆ ರೈಲ್ವೆ ಇಲಾಖೆ. ಇದು 12,09,000 ಎಕರೆ ಪಡೆದುಕೊಂಡಿದೆ. ಕಡೆಯದು ಹಾಗೂ 3ನೆಯ ಸ್ಥಾನ ವಕ್ಫ್ ಬೋರ್ಡಿನದ್ದು. ದೇಶದಲ್ಲಿ ಈ ವಕ್ಫ್ ಬೋರ್ಡ್ ಒಟ್ಟು 8 ಲಕ್ಷ ಎಕರೆ ಜಮೀನು ಒಡೆತನವನ್ನು ಹೊಂದಿದೆ. ತಪ್ಪು ತೀರ್ಮಾನ ಯಾರದೇ ಇರಲಿ ಅದನ್ನು ಸರಿಪಡಿಸಲೇಬೇಕಲ್ವೇ? ಆ ಸರಿಪಡಿಸುವ ದುರ್ಗಮವಾದಂತಹ ಮಾರ್ಗದಲ್ಲಿ ಎನ್ಡಿಎ ಸರ್ಕಾರ ಮುಂದಾಗಿದೆ. ಆದರೆ ಉಭಯ ಸದನಗಳಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿ ಅಲಯನ್ಸ್ ರಂಪಾಟ ಮಾಡಿ ತನ್ನ ತಪ್ಪು ಮುಚ್ಚಿ ಹಾಕಲಿದೆ. ಸದನದಿಂದ ಎದ್ದು ನಡೆಯಲಿದೆ. ಸಂವಿಧಾನ ಕರ್ತವ್ಯ ಲೋಪ ಮಾಡುವವರನ್ನು ಕಡೆಗಣಿಸಿ ನಾವು ದೇಶ ಹಿತದ ಈ ತೀರ್ಮಾನಕ್ಕೆ ಜಾತ್ಯತೀತ ಸಂಕಲ್ಪದೊಂದಿಗೆ 140 ಕೋಟಿ ಜನ ಬಾಹುಬಲರಾಗಿ ನಿಲ್ಲಬೇಕಾಗಿದೆ. ಆಗ ಮಾತ್ರ ವಕ್ಫ್ ಕಾನೂನಿನ ತಿದ್ದುಪಡಿಯಿಂದ ದೇಶದ ಸಂಪತ್ತಿನ ಸದ್ಬಳಕೆಗೆ ಹೊಸ ಮನ್ವಂತರ ಉಂಟಾಗಲಿದೆ. ಪ್ರಧಾನ ಸೇವಕನ ರಾಷ್ಟ್ರಭಕ್ತಿಯ ಈ ಮಹತ್ವದ ತೀರ್ಮಾನದ ಬಗ್ಗೆ ನೀವೇನಂತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.